ಇಬ್ರು ನಮ್ಮನ್ನ ಇಂಪ್ರೆಸ್ ಮಾಡಿದ್ರೆ ಇಬ್ರು ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫಾರ್ಮ್ಯಾಟ್ ನ ಚೇಂಜ್ ಮಾಡ್ತಾ ಇದ್ದೀರಾ, ನನಗೆ ಅದು ಇಷ್ಟ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಈ ವಿಡಿಯೋ ಏನ್ರ ಬಗ್ಗೆ ಆಗಿರುತ್ತೆ ಅನ್ನೋದಾದ್ರೆ, ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಅಟ್ರಾಕ್ಟಿವ್ ಆದ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಇದು ಕ್ರೇಜಿಯಸ್ಟ್ ಪ್ರೋಮೋ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ನೀವೆಲ್ಲ ಕಂಟೆಸ್ಟೆಂಟ್ ಜಗಳ ಆಡೋದನ್ನ ನೋಡಿದ್ರಿ, ಆದ್ರೆ ಇವಾಗ ಜಡ್ಜ್ಗಳೇ ಜಗಳ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಏನು ಎತ್ತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀರ, ಕಂಪ್ಲೀಟ್ ಆಗಿ ನೋಡಿ, ಒಂಚೂರು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬಿಗ್ ಬಾಸ್ ಬಗ್ಗೆ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಎಲ್ಲ ಹೊಸ ವ್ಯೂವರ್ಸ್ ಬಂದಿದ್ದೀರಾ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೀವೆಲ್ಲ ಇವರಿಬ್ಬರನ್ನ ನೋಡಿರ್ತೀರಾ ಅನ್ಕೋತೀನಿ. ಸೊ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರೇಜಿ ಸೈಕ್ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಸೊ ಇವ್ರ ರಿಪ್ಲೈ ಅಂತೂ ಸೈಕ್ ಆಗಿರ್ತದೆ ವೀಕ್ಷಕರೇ. ಸೊ ಅವರಪ್ಪ ಏನಿರ್ತಾರೆ, ಅವರಂತೂ ಕ್ರೇಜಿಯಸ್ಟ್ ಮ್ಯಾನ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಅವ್ರ ಹೆಸರು ರಾಜೀವ್ ಗುಂಡಿ ಅಪ್ಪ ಅಂತ. ಸೊ ಇದು ಲೈಕ್ ಗುಂಡಿ ಅನ್ನೋದು ಒಂದು ಅವರು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಕೊಟ್ಟಿದ್ದ ಹೆಸರು. ಅವರ ಮಗನ ಹೆಸರು ಲಿಖಿತ್ ಅಂತ ವೀಕ್ಷಕರೇ. ಸೊ ತಂದೆ ಅಪ್ಪ ಇಬ್ರು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕ್ರೇಜಿಯಸ್ಟ್ ವಿಷಯ. ಫಸ್ಟ್ ಟೈಮ್ ಇಂದ ಬಿಗ್ ಬಾಸ್ ಹಿಸ್ಟ್ರಿ ಅಂತ ಹೇಳ್ಬೋದು. ಅಪ್ಪ ಮಗ ಇಬ್ರು ಕಂಟೆಸ್ಟೆಂಟ್ ಆಗಿ ಬರಬೇಕು ಅಂತ ಆಡಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಲೈಕ್ ಆಂಕರ್ ಅವರು ಕೇಳ್ತಾರೆ, ಏನಂತ ಕೇಳ್ತಾರೆ ಅನ್ನೋದಾದ್ರೆ, ಯಾರನ್ನ ಬಿಡಕ್ ಬಂದಿದ್ದೀರಾ, ಯಾರು ಇಲ್ಲಿ ಕಂಟೆಸ್ಟೆಂಟ್ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಮಗ ಲಿಖಿತ್ ರಿಪ್ಲೈ ಕೊಡ್ತಾರೆ. ಏನಪ್ಪ ರಿಪ್ಲೈ ಕೊಡ್ತಾರೆ ಅನ್ನೋದಾದ್ರೆ, ಇಬ್ರು ಕಂಟೆಸ್ಟೆಂಟ್ ಆಗಿ ಹೋಗ್ಬೇಕು ಅಂತ ಬಂದಿದ್ದೀವಿ ಅಂತ ರಿಪ್ಲೈನ ಕೊಡ್ತಾರೆ ವೀಕ್ಷಕರೇ. ಸೊ ಅದಾದ ನಂತರ ಏನಪ್ಪಾ ಆಗುತ್ತೆ ಅನ್ನೋದಾದ್ರೆ, ಅದಕ್ಕೆ ಚಂದನ್ ಶೆಟ್ಟಿ ಅವರು ಹೇಳ್ತಾರೆ, ನೀವು ಇಬ್ರ ಹತ್ರ ಟ್ಯಾಲೆಂಟ್ ಇದ್ರೆ ಇಬ್ರು ಒಳಗಡೆ ಕಳಿಸ್ತೀವಿ ನಾವು ಅಂತ ಹೇಳ್ತಾರೆ. ಅದಕ್ಕಾಗಿ ಶ್ರುತಿ ಅವರು ಹೇಳ್ತಾರೆ, ನೀವು ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀರಾ, ಇದು ನನಗೆ ಇಷ್ಟ ಆಗ್ತಲ್ಲ ಅಂತ. ಸೊ ಅವರ ನಡುವೆ ಒಂದು ದೊಡ್ಡ ಜಗಳ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಒಂದು ಫೈನಲ್ ಡಿಸಿಷನ್ಗೆ ಬಂದು ಸಂಗೀತ ಅವರು ಹೇಳ್ತಾರೆ, ಇಬ್ರಲ್ಲೊಬ್ರು ಇಲ್ಲಿಂದ ಆಚೆ ಹೋಗ್ಬೇಕು, ಒಬ್ರು ಮಾತ್ರ ಒಳಗಡೆ ಹೋಗಕ್ಕೆ ಸಾಧ್ಯ, ಲೈಕ್ ಇಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಲೈಕ್ ಅವರ ಅಪ್ಪ ಮಗ ಏನಿರ್ತಾರೆ, ನಾವಿಬ್ರು ಮ್ಯಾಗ್ನೆಟ್ ತರ, ನಾವಿಬ್ರು ಎಲ್ಲೋದ್ರೂ ಒಟ್ಟಿಗೆ ಹೋಗ್ಬೇಕು ಅಂತ ಲೈಕ್ ಅವ್ರ ಅಪ್ಪ ಏನಿರ್ತಾರೆ, ಮಗನ್ಗೆ ಕಿಸ್ ಎಲ್ಲ ಕೊಡ್ತಾರೆ ವೀಕ್ಷಕರೇ. ಸೊ ಅದಾದ ನಂತರ ಲೈಕ್ ಸಂಗೀತ ಅವರು ಹೇಳೋ ನಂತರ ಅವರಿಬ್ರು ವಾದ ನಡೀತಾ ಇರ್ತದೆ. ಅವರಿಬ್ರು ಮಧ್ಯೆ ನೀನ್ ಹೋಗಪ್ಪ ನಾನು ಹೋಗ್ತೀನಿ ಅಂತ ಇಬ್ರು ನಡುವೆ ಒಂದು ವಾದ ವಿವಾದ ನಡೀತಾ ಇರ್ತವೆ ವೀಕ್ಷಕರೇ. ಸೊ ಅಲ್ಲಿ ದೊಡ್ಡ ಒಂದು ಜಗಳ ಆಗುತ್ತೆ ಅಂತ ಹೇಳ್ಬೋದು. ಅಪ್ಪ ಮಗ ಇಬ್ರು ಫೈಟ್ ಆಡ್ತಾ ಇರ್ತಾರೆ, ನೀನೋಗು ಅಂತ. ಆದ್ರೆ ಇಬ್ರು ಲೈಕ್ ಅದೇ ರೀತಿಯಾದ ಫೈಟ್ ಆಡ್ತಾನೆ ಇರ್ತಾರೆ. ಆಗ ಜಡ್ಜಸ್ ಎಲ್ಲ ಆಶ್ಚರ್ಯಕರವಾಗಿ ನೋಡ್ತಾ ಇರ್ತಾರೆ ವೀಕ್ಷಕರೇ. ಸೊ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಇಬ್ರು ಕ್ರೇಜಿ ಆಗದ ಬಟ್ಟೆಗಳನ್ನ ಹಾಕೊಂಡ್ ಬಂದಿದ್ದಾರೆ. ಸೊ ಅಟ್ರಾಕ್ಟ್ ಮಾಡಕ್ಕೆ, ಲೈಕ್ ಯಾರನ್ನ ಜಡ್ಜಸ್ಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ಕ್ರೇಜಿ ಆದ ಬಟ್ಟೆಗಳನ್ನ ಹಾಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅವರಪ್ಪ ಅಂತೂ ಕ್ರೇಜಿ ಮಾತಾಡ್ತಾ ಇರ್ತಾರೆ. ರೋಸ್ಟ್ ಮಾಡೋದಂತೂ ಬೆಸ್ಟ್ ಅಂತಾನೆ ಹೇಳ್ತೀನಿ ಅವರಪ್ಪ. ಸೊ ಇಬ್ರು ಒಳ್ಳೆ ಕಂಟೆಂಟ್ ನ ಕೊಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇತ್ತೀಚೆಗೆ ಅವರು ತಾಯಿನೂ ಸಹ ಆ ಒಂದು ಇನ್ಸ್ಟಾಗ್ರಾಮ್ಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇಬ್ರು ವಾದ ವಿವಾದ ನಡೀತಾನೆ ಇರುತ್ತೆ ವೀಕ್ಷಕರೇ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಅದೇ ನಂತರ ಅಪ್ಪ ಹೇಳ್ತಾ ಇದ್ದಾರೆ, ನೀನೋಗು ಮಗ್ನೆ, ಹಾಗೂ ಮಗ ಹೇಳ್ತಿದ್ರೆ ನೀನೋಗಪ್ಪ, ನಾನು ಆಚೆ ಕಡೆ ಇರ್ತೀನಿ ಅಂತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಗುದ್ದಾಟನೂ ಸಹ ಸ್ವಲ್ಪ ನಡೀತಾ ಇದೆ ವೀಕ್ಷಕರೇ. ಇನ್ನೂ ಕ್ರೇಜಿ ಪ್ರೋಮೋ ಬರ್ತಾ ಇರುತ್ತೆ, ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ತಾನೆ ಇರ್ತೀನಿ ವೀಕ್ಷಕ.